ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಜಮೀನು ಚೆಕ್ಬಂದಿ ಹಾಕಲು ಬರಲಿಲ್ಲ ಅಂತ ಜೋಡಿ ಕೊಲೆ. ಯರಗಟ್ಟಿ ಸಮೀಪದ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ನುಗ್ಗಾನಟ್ಟಿ ಗ್ರಾಮದಲ್ಲಿ ಘಟನೆ. ಲಗಮಪ್ಪ ರಾಮಣ್ಣನವರ ವಯಸ್ಸು 32, ಬಸಪ್ಪ ರಾಮಣ್ಣನವರ ವಯಸ್ಸು 38 ಬರ್ಬರ ಹತ್ಯೆ. 9 ಜನರ ದುಷ್ಕರ್ಮಿಗಳಿಂದ ತಡರಾತ್ರಿ ಮನೆ ನುಗ್ಗಿ ಅಟ್ಟಹಾಸ. ಮನೆಯ ಮೇಲೆ ಕಲ್ಲು ತೂರಿ ಕುಟುಂಬಸ್ಥರ ಮೇಲೆ ಕ್ರೌರ್ಯ. ಮನೆಯಲ್ಲಿ ಇದ್ದ ಬಾಲಕ ಬಾಲಕಿ ಹಾಗೂ ವೃದ್ಧ ಸೇರಿ 5 ಜನರ ಮೇಲೆ ಹಲ್ಲೆ. ಮನೆಯ ಹಿರಿಯ ಮಗ ಯಲ್ಲಪ್ಪನಿಗೆ ಅತ್ತೆ ಮಗಳ ಜೊತೆ ಮದುವೆಯಾಗಿತ್ತು. ಯಲ್ಲಪ್ಪನ ಪತ್ನಿ ಅನವನ ಕುಟುಂಬಸ್ಥರಿಂದ ಭೀಕರ ಹತ್ಯೆ. ಯಲ್ಲಪ್ಪನ ಜೊತೆಗೆ 15 ವರ್ಷದ ಹಿಂದೆ ಮದುವೆಯಾಗಿದ್ದ ಅನವ 8 ವರ್ಷಗಳಿಂದ ಯಲ್ಲಪ್ಪನ ಬಿಟ್ಟು ತವರು ಮನೆ ಸೇರಿದ್ದ ಅನವ ಮಗನಿಗೆ ಆಸ್ತಿಯಲ್ಲಿ ಪಾಲು ಕೊಡಲು ಬೇಡಿಕೆ. 9 ಎಕರೆ ಪೈಕಿ 1 ಎಕರೆ ಜಮೀನು ನೀಡಿದ್ದ ತಂದೆ ಯಲ್ಲಪ್ಪ ಹಂಚಿಕೆಯಾಗಿದ್ದ ಜಮೀನು ಚೆಕ್ಬಂದಿಗೆ ಕರೆದಿದ್ದ ಆರೋಪಿ ಅನವಳ ತಂದೆ. ಕೋರ್ಟ್ ಕೇಸ್ಗೆ ಹೋಗಿದ್ದ ಯಲ್ಲಪ್ಪನ ತಂದೆ ಸಹೋದರರು. ಇದರಿಂದ ಚೆಕ್ಬಂದಿ ಹಾಕಲು ಹೋಗದಿದ್ದಕ್ಕೆ ಸಿಟ್ಟು. ಇದೇ ಕಾರಣಕ್ಕೆ ರಾತ್ರಿ ಮನೆಗೆ ನುಗ್ಗಿ ಅಟ್ಟಹಾಸ ಮೆರೆದ ಪಾಪಿ ಬೀಗರು. ಹತ್ಯೆ ಮಾಡಿ ಪರಾರಿಯಾದ ಬಳಿಕ ಹತ್ಯೆಯಾದ ಬಸಪ್ಪ ಮಗಳು ಆಂಬ್ಯುಲೆನ್ಸ್ಗೆ ಕರೆ. ಚಿಕ್ಕಪ್ಪಂದಿರ ಜೀವ ಉಳಿಸಲು ಮಧ್ಯರಾತ್ರಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದ ಬಾಲಕಿ. ತಮ್ಮನೊಟ್ಟಿಗೆ ಚಿಕ್ಕಪ್ಪಂದಿರು ಅಜ್ಜನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ 14 ವರ್ಷದ ಬಾಲಕಿ. ಜೋಡಿ ಕೊಲೆ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು. ಮುರಗೋಡ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಪ್ರಕರಣ ಸಂಬಂಧ ಪ್ರಮುಖ ಆರೋಪಿ ಅನವ ಬಂದ. ಸರ್ ಈ ಕಡೆ ನೋಡ್ರಿ ನೀವು ಇಲ್ಲಿ ನೋಡ್ರಿ ನಾ ಈ ಕಡೆ ನೋಡ್ರಿ ಜನ ಈ ಕಡೆ ಬಾ. ಹೊಲದ ಮುಸ್ಲಿಂ ಕೊಟ್ಟಿದ್ರಿ ನಮ್ಮ ತಮ್ಮರದ ಇಬ್ಬರಿಗೂ ಕೋಟ ತಾರೀಕತ್ತೆ ಮುಂಜಾನೆ ಮೊನ್ನೆ ಕೋಟ ತಾರೀಕು ಊರು ಹೋಗ್ಯಾರ. ಮುಸ್ಲಿಮ್ಗಾರ ಬಂದು ಹೊಲ್ದಾಗ ಕೊಟ್ಟಿದ್ರು. ಇವತ್ತು ಯಾಕೆ ಮುಸ್ಲಿಮ್ ಮಾಡಿ ಕೊಡಲಿಲ್ಲ ಅಂತೇಳಿ ರಾತ್ರಿ ಬಂದು ಘಟನೆ ಮಾಡ್ಯಾರ. ಒಂದು ಎಕರೆ ಸರ ಕೊಡ್ತು. ಇವತ್ತು ನೀನು ಕೊಡ್ತಿದ್ದು ನೋಡ್ರಿ ಸರ್. ಅವತ್ತು ಒಂದು ರಾತ್ರಿ ಬದುಕಿದ್ರೆ ನಾವು ಕೊಡ್ತಿದ್ದು ನೋಡ್ರಿ ಸರ್. ನೋಡ್ರಿ ಒಂದು ರಾತ್ರಿ ಬಿಡಾಕಾಗ್ಯಲ್ರಿ ಸರ್. ಸರ್ 14 ವರ್ಷ ಅವ್ರ ಅಕ್ಕನ ಮಗಳನ್ನ ಮನ್ಯಾಗ ಇಟ್ಕೊಂಡು 14 ವರ್ಷ ಕುಂತಿರ್ತೀವಿ ಸರ್. ನಾವು ಏನು ಮಾಡ್ಬೇಕ್ರಿ ಸರ್? ಆಸ್ತಿನೇ ಬೇಕಾಯ್ತು ರೀ, ಗಂಡ ಬೇಡ ಅದ ರೀ ಸರ್. ಅವ್ರ ಹಿಂಬಲ್ಲಿ ಮತ್ತು ಇನ್ನೊಬ್ರು ಅವ್ರು ಶಾಮಿಲ್ ಆಗ್ಯಾರ ಸರ್. ನಿಗಪ್ಪ ರಂಗನವ್ರು. ಅವ್ರ ಮೊದಲ ಬಸ್ಸುನ ಲಗಮನ್ನ ಅಜ್ಜಾನ ತಗರ ಹಿಂದಾಡಿ ಆಸ್ತಿ ಎಲ್ಲ ಹಿಂದಾಡಿ ಹುಡುಗನ ನನ್ನ ತೆಗಿಬೇಕಂತ ಹೇಳ್ರಿ ಹಿಂದಾಡಿ ಎಲ್ಲ ಮಾಡ್ಯಾರ. ಮಾಡಿ ಕಾಸ ಇವತ್ತು ರಾತ್ರಿ ಮಾಡ್ಯಾರ. ಯಾರ್ಯಾರು ಕೂಡಿ ಮಾಡ್ಯಾರ? ನಾವು ಮದುವಪ್ಪ ರಾಮಣ್ಣ ಅವರು ಇಲ್ಲೇ ನುಗ್ಗಾಂಟಿ. ಹಾಂ ಎಷ್ಟು ಮಂದಿ ಕೂಡಿ ಎಷ್ಟು ಮಂದಿ ಬಂದಿರೋ ಅವರು? ಅವ್ರು ಸರ ಅವರ ನಾನು 9 ಮಂದಿ ಸರ್. ಎಲ್ಲ ರಾಡ್ಕೊಂಡ್ಬರ್ತಾರೆ. ರಾಡ್ದು 7 ರಾಡ್ಕೊಂಡ್ಬಂದಿರಂತ. ಅವ ನಾಗು ಹಿಂದೆ ನಿಂತವ್ರಿ. ನಾಗುನ ಗ್ಯಾಂಗ್ ಹುಡುಗರ್ರಿ ರಾಡ್ ಕೊಟ್ಟ ಬಿಡಿಸ್ಯಾರ. ಅವರು ಎಲ್ಲ ಹೊರಗಿನ ಹುಡುಗರು. ಹೊರಗಿನ ಹುಡುಗರು ಇಲ್ಲೇ ಇರ್ತಾರೆ ರೀ. ಅವ್ರ ಮನ್ಯಾಗ ಇರ್ತಾರೆ ರೀ ಸರ್. ಪ್ಲಾನ್ ಮಾಡ್ಕೊಂಡು ಬಂದಾರೆ ಇವತ್ತು? ಹಾಂ, ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ರಿ. ಇಲ್ಲಿ ರಾತ್ರಿ 1 ಗಂಟೆಗೆ ಬಂದು ಇವ್ರನ್ನ ಹೊಡೆದಾಗ. ಯಾರ್ಯಾರು ಇದ್ರು ಮನ್ಯಾಗ? ನಮ್ಮಪ್ಪ ರೀ, 2 ಹುಡುಗರು ರೀ, ನಮ್ಮ ತಮ್ಮ, ಇಬ್ಬರು ನಮ್ಮ ತಮ್ಮಗಳು ರೀ. ಹುಡುಗರೇನವ್ರ ಜೊತೆ ಮಕ್ಕೊಂಡಿರ? ಒಂದು ಹುಡುಗಿ ಒಳಗೆತ್ರಿ. ಆ ಹುಡುಗ ಅವ್ರ ಅಪ್ಪಣೆ ಮೇಲೆ 2 ಕೈಯ ಕಾಲ ಮುರಿದವಲ್ರಿ ಬಸ್ಸುನವ್ರಿ. ಆ ಹುಡುಗ ಮಗಲ್ದಾಗಿದ್ದ ಕಾಲಿಗೆ ಪೇಟ ಐತಿರಿ. ಆ ಹುಡುಗ ನಿಮ್ಮ ತಮ್ಮಗಳು ಆ ಹುಡುಗ ಏನೋ ಹೊರಗೆ ಚಿಡಿ ಮನೆಯ ಬಾಜು ಮನೆಗೆ ಓಡಿ ಬರಂತಲೇ ರೀ. ಆ ಮನ್ಯಾಗ ನಮ್ಗೆ ಕಲ್ ತೊಗೊಂಡು ಹೋಗಿತ್ತನ ಅಂತ ಹೇಳಿ ಹೆದರಿಕೆ ಮಾಡ್ಯಾರ ರೀ. ಅವ್ರ ಕದ ಹಾಕೊಂಡ್ರಿ ಸರ್. ನಿಮ್ಮ ತಮ್ಮಗಳು ಏನು ಕೆಲಸ ಮಾಡ್ತಾರೆ? ಇಲ್ರಿ, ಲಗ್ಮಾನಂದ ಮದುವೆ ಆಗಿಲ್ರಿ, ಬಸ್ಸನ ಮದುವೆ ಆಗೈತೆ ರೀ. ಏನು ಮಾಡ್ತಾರೆ ಕೆಲಸ? ಡವರ್ಕೆ ಸರ್. 3 ಮಂದಿ. ನೀವು ದೊಡ್ಡವ್ರೇನ್ರಿ? ನಾವು ದೊಡ್ಡವ್ರಿ ಸರ್. ನೀವು ಯಾವಾಗ ಹೋಗಿದ್ರಿ ಊರಿಂದ? ನಾವು ಊರಿಂದ 4 ದಿವಸ ಆಯ್ತು ಹೋಗಿ. ನೀವು ಇರ್ತಿದ್ರ? ನಾವು ಮನ್ಯಾಗ ಇರೋದಿಲ್ಲ ಸರ್. ಗಾಡಿ ಮೇಲೆ ಬಂದ್ರೆ ಜಳಕ ಮಾಡೋದು ಹೋಗೋದು ಅಷ್ಟೇ ರೀ ಸರ್. ಅವನು ಲಗ್ಮಾನಂದ ಒಬ್ಬಂದ ಮದುವೆ ಇಲ್ರಿ ಸರ್. ಬಸ್ಸಿಂದ ಮದುವೆ ಆಗ್ಯಾವ ಒಂದು 16 ವರ್ಷ 9 ಸಾರಿ ಹೋಗ್ತದೆ. ಅಲ್ರಿ ಬಂದ್ರೆ ನಡೀತಿಲ್ಲ ಹಂಗ.
ಸರ್ ನೀವು ಈ ಕಡೆ ಬರ್ರಿ ಅಲ್ಲ ಸರ್ ಅಲ್ಲ ಎದುರು ಸಲ ಜಗಳ ಹೇಳ್ತಾರೆ ಜೋರು ಹೇಳ್ರಿ ಮಾತಾಡ್ರಿ ಸ್ವಲ್ಪ ಜೋರು ಸಂಬಂಧ ನೀವೇನಾಗ್ಬೇಕ್ರಿ ಅವ್ರಿಗೆ ಮೊದಲು ಹಿಂಗೆ ಜಗಳ ಇತ್ತೇನ್ರಿ ಹಾಂ ಈಗ ನೀವೆಲ್ಲ ಆಸ್ತಿ ಬರೆದು ಕೊಡ್ತೇವೆ ಅಂತೆಲ್ಲ ಹೇಳಿದ್ರು ಹಿಂಗೆ ಮಾಡಿದಾರೆ ಅವರು ಎಷ್ಟು ಕಡೆ ಅವರು ಮರ್ಡರ್ ಮಾಡಿದವರು ನಿಮ್ಮ ಸಸಿ ಆಗ್ಬೇಕಲ್ರಿ ಅವರು ಅವ್ರ ತಮ್ಮಗಳೆಲ್ಲ ಎಷ್ಟು ಜನ ಬಂದಿ ಯಾಕೆ ಇವರಿಬ್ರು ದೂರ ದೂರ ಆಗಿದ್ರು ದೊಡ್ಡ ಶಶಿ ಎಷ್ಟು ವರ್ಷದಿಂದ ಹೋಗಿದ್ರು ಅವರು ಮದುವೆ ಎಷ್ಟು ವರ್ಷದಿಂದ ಮದುವೆ ಮತ್ತೆ ಈಗ ಆಸ್ತಿ ಕೇಳ್ತಾ ಇದ್ರು ಅಂದ್ರೆ ಕೋರ್ಟ್ಗೆ ಹಾಕಿರ್ತಾರೆ ಅನ್ನಕ್ಕೆ 1 ಎಕರೆ ಕೊಡ್ರಿ ಅಂತ ಅವ್ರಿಗೆ ಮಕ್ಕಳು ಅದಾರ ಒಂದು ಹುಡುಗ ಎಷ್ಟು ವರ್ಷ ಅವನು 12 ವರ್ಷ ಅಂದ್ರೆ ಎಷ್ಟು ವರ್ಷ ಯಾಕೆ ತಕರಾರು ಮಾಡಿದ್ರು ಅವ್ರಿಗೆ ಆಸ್ತಿ ಕೊಡಕ ಈಗ ನಿಮ್ಮ ಸೊಸಿ ನಿಮ್ಮ ಮೊಮ್ಮಗ ಬಂದಾಗ ಕೊಡ್ತಾನಂತಂದ್ರೆ ಏನು ಅಂದ್ರಿ ಹಾಂ ಅವನು ಹಂಗಾರೆ ಬಂದು ಅಂತ ಹೇಳಿ ಒಂದಕ್ಕೆ ಹಾಂ ಅವ್ರ ಹೆಸರಿನಾದ ಇಲ್ಲರಿ ಗುರು ವಯಸ್ಸಿಗೆ ಬಂದಾಗ ಕೊಡ್ತೀನಿ ಅಷ್ಟು ಸಮಾಧಾನ ಇರಲಿ ಅಂದ್ರೆ ಅವ್ರಿಗೆ ಮತ್ತೆ ಯಾಕೆ ಮಾಡ್ರಿ ಕೊಡ್ತು ಅಂದ ಬಳಕು ಯಾಕೆ ಮಾಡ್ರಿ ಆಯ್ತು ಅತ್ಯಂತ ಮಾಡ್ಯಾರ ಅದೇ ಏನು ರೀಸನ್ ಕೊಡ್ತು ಅಂದ ಬಳಕು ಯಾಕೆ ಹಂಗೆ ಮಾಡಿದ್ರು ಅವ್ರು ಕರ್ತಾರೆ ಏನಾಯ್ತು ಅವತ್ತು ರಾತ್ರಿ ಊಟ ಮಾಡಿ ಮಲ್ಕೊಂಡಿದ್ರಿ ನೀವೆಲ್ಲಿದ್ರಿ ಅವತ್ತು ನಾವು ಅವ್ರಿಗೆ ಮನ್ಯಾಗ ಮಲ್ಕೊಂಡ್ರಿ ನಿಮ್ಮ ಮಕ್ಕಳು ಇಬ್ರು ಹೊರಗೆ ಮಲ್ಕೊಂಡ್ರಿ